ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಒಂದು ಹೊಸ ಸಬ್ಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಒಂದು 20 ನಿಮಿಷ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಇದ್ರ ಅವಶ್ಯಕತೆ ನಿಮಗಿದ್ರೆ ದಯವಿಟ್ಟು ಇದು ಬಳಸಿ. ಖಂಡಿತ ನಿಮ್ಮ ಸಂಪೂರ್ಣ ಹದಗೆಟ್ಟಿರುವ ಆರ್ಥರೈಟಿಸ್, ಜಾಯಿಂಟ್ ಪೇನ್‌ನ ಎಲ್ಲಾ ಸಮಸ್ಯೆನ 100% ನಿವಾರಣೆ ಮಾಡುವಂತ ಒಂದು ನ್ಯೂ ಪ್ರಾಡಕ್ಟ್, ನ್ಯೂ ವೆಲ್ನೆಸ್ ಪ್ರಾಡಕ್ಟ್ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಈ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಇದು SMPL ಅಂತ, ಸುವರ್ಣವೇದ್ ಮಿಲೇನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ, ಸತಾರ ಪೂನಾ ಬೇಸ್ಡ್ ಕಂಪನಿ. ಇವ್ರದ್ದು ಒಂದು ಹೊಸ ನ್ಯೂ ಪ್ರಾಡಕ್ಟ್ ಅನ್ನ ಈಗ ಲಾಂಚ್ ಮಾಡಿದೆ. ಈ ಪ್ರಾಡಕ್ಟ್ ಆಲ್ರೆಡಿ ಟ್ರಯಲ್ ಬೇಸಿಸ್ ಕಳೆದ 3 ರಿಂದ 6 ತಿಂಗಳು ಇದನ್ನ ತುಂಬಾ ಜನರಿಗೆ, ಸಾವಿರಾರು ಜನರಿಗೆ ಕೊಟ್ಟು ಅದನ್ನ ರಿಸಲ್ಟ್ ತಗೊಂಡು ಲಕ್ಷಾಂತರ ಜನರು ಈಗ ಆಲ್ರೆಡಿ ಆಲ್ ಇಂಡಿಯಾದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಈಗ ಇದನ್ನ ಪಬ್ಲಿಕ್ ಮಾರ್ಕೆಟಿಂಗ್ಗೆ ಈಗ ಜನವರಿಯಿಂದ ಇದನ್ನ ಲಾಂಚ್ ಮಾಡಿದೆ. ಸ್ನೇಹಿತರೆ, ಈ ಕರ್ನಾಟಕದಲ್ಲೂ ಸಹ ತುಂಬಾ ಜನ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಈ ಪ್ರಾಡಕ್ಟ್ ಬಂದು ಆರ್ಥೋವೇದ್ ಅಂತ. ಆರ್ಥೋವೇದ್ ಅಂತ ಇದು ಆರ್ಥರಿಟಿಕ್ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಈಗ ಆರ್ಥರಿಟಿಸ್ ಅಂತ ನಾವೇನ್ ಕರಿತೀವಿ, ಸಂಧಿವಾತ. ಸಂಧಿವಾತಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ಸಂಧಿವಾತದಲ್ಲಿ ತುಂಬಾ ಡಿವಿಷನ್ಸ್ ಇದಾವೆ. ಅಂದ್ರೆ ಆರ್ಥರಿಟಿಸ್ ಅಲ್ಲಿ ತುಂಬಾ ಕಾಯಿಲೆಗಳಿದಾವೆ. ಅದರಲ್ಲಿ ಆಸ್ಟಿಯೋ ಆರ್ಥರಿಟಿಸ್ ನಾವು ಜಾಯಿಂಟ್ ಪೇನ್ ಅಂತ ಕಾಮನ್ ಆಗಿ ಅಂತೀವಿ. ಆದ್ರೆ ಜಾಯಿಂಟ್ ಅಲ್ಲಿ ಯಾವ ಕಾರಣಕ್ಕೆ ಬಂದಿದೆ, ಇದ್ರ ಕಾರಣಗಳು ಬೇರೆ ಬೇರೆ ಇರುತ್ತೆ, ಇದ್ರ ಲಕ್ಷಣಗಳು ಬೇರೆ ಇರುತ್ತೆ, ಸಿಂಪ್ಟಮ್ಸ್ ಬೇರೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಮಾತ್ರ ನಮಗೆ ಈ ಪ್ರಾಡಕ್ಟ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಮೊದಲನೇದಾಗಿ ನಮಗೆ ಜಾಯಿಂಟ್ ಪೇನ್ ಬರುತ್ತೆ ಅಂತ ನಾವು ಜನರಲ್ ಆಗಿ ಹೇಳ್ತೀವಿ. ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವಿ, ಪೇನ್ ರಿಲಿವರ್ ಇಂಜೆಕ್ಷನ್ಸ್ ಆರ್ ಟ್ಯಾಬ್ಲೆಟ್ಸ್ ಅಂತ ತಗೊಂತಾ ಇರ್ತೀವಿ. ಸ್ವಲ್ಪ ದಿವಸ ಇಂಜೆಕ್ಷನ್ ಪವರ್ ಆರ್ ಮಾತ್ರೆಗಳು ಇರೋವರೆಗೂ ಅದು ಕಡಿಮೆ ಆಗುತ್ತೆ, ಮತ್ತೆ ಅಗೇನ್ ಆಗುತ್ತೆ. ಶಾಶ್ವತ ಪರಿಹಾರ ಇರಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಅದಕ್ಕೆ ಇರಲ್ಲ. ಹಾಗಾಗಿ ಇಲ್ಲೊಂದು ಪರ್ಮನೆಂಟ್ ಸೊಲ್ಯೂಷನ್ ಪ್ರಾಡಕ್ಟ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಾಗಾದ್ರೆ ಆರ್ಥರಿಟಿಸ್ ಅಲ್ಲಿ ಆಸ್ಟಿಯೋ ಆರ್ಥರಿಟಿಸ್ ಅಂತ ಮೇಜರ್ ಆಗಿರೋಂಥದ್ದು ನಮ್ಮಲ್ಲಿ. ಅದ್ರ ಜೊತೆಗೆ ಅಂತ ಕರಿತೀವಿ, ರೋಮಟೆಡ್ ಆರ್ಥರೈಟಿಸ್ ಅಂತ, ಇನ್ನೊಂದು ಗೋಟಿ ಆರ್ಥರೈಟಿಸ್ ಅಂತ, ಇನ್ನೊಂದು ಜಾಯಿಂಟ್ ರಿಲೇಟೆಡ್ ಎಂದು ಉರಿಯೂತಗಳಿಂದ ಬರೋಂಥದ್ದು, ಇನ್ನೊಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಕರಿತೀವಿ, ಇನ್ನೊಂದು ಜೆನೆಟಿಕ್ ಇಂದಲೂ ಬರ್ತಾ ಇರುತ್ತೆ. ಹೀಗೆ ತುಂಬಾ ವಿಧಾನಗಳಿದಾವೆ. ಆರ್ಥರೈಟಿಸ್ ಅಲ್ಲಿ ತುಂಬಾ ಡಿವಿಷನ್ಸ್ ಗಳಿರುತ್ತೆ. ಮೇಜರ್ ಆಗಿ ನಮ್ಮಲ್ಲಿ ಈ ಇರೋಂಥದ್ದು ಮೇಜರ್ ಆಗಿ ಬರೋದು ಆಸ್ಟ್ರಿಯೋ ಆರ್ಥರೈಟಿಸ್. ಈ ಆಸ್ಟ್ರಿಯೋ ಆರ್ಥರೈಟಿಸ್ ಅಲ್ಲಿ ತುಂಬಾ ಡಿವಿಷನ್ ಬರುತ್ತೆ. ಬಹಳ ಸ್ಟೇಜ್ 1 ಅಂತ. ಫಸ್ಟ್ ಆಫ್ ಆಲ್ ಜಸ್ಟ್ ಅದು ಜಾಯಿಂಟ್ ಅಲ್ಲಿ ಇರುತ್ತೆ. ಸ್ಟೇಜ್ 1 ಅಂತ. ಸ್ಟೇಜ್ 1 ಅನ್ನು ಪ್ರಾರಂಭದ ಹಂತ ಅಂತ. ಆ ಪ್ರಾರಂಭದ ಹಂತದಲ್ಲಿ ಫಸ್ಟ್ ಲೆಫ್ಟ್ ಆರ್ ರೈಟ್ ಅಥವಾ ಮೊಣಕೈ ಅಥವಾ ಕಾಲ್ನಲ್ಲಿ ಜಾಸ್ತಿ ಒಂದ್ ಸೈಡು ಅದು ಅಲ್ಲಿ ಆಯಿಲ್ ಡ್ರೈ ಆಗ್ತಾ ಹೋಗ್ತಾ ಹೋಗುತ್ತೆ. ಅದು ಸ್ಟೇಜ್ 1 ಅಂತ ಕರೀತಾರೆ. ಇದು ಆಸ್ಟ್ರಿಯೋ ಆರ್ಥರೈಟಿಸ್ ಅಲ್ಲಿ ಬರೋಂಥದ್ದು. ಇದ್ ಬಿಟ್ರೆ ಇನ್ನ ಸ್ಟೇಜ್ 2 ಅಂತ ಬರುತ್ತೆ. ಸ್ಟೇಜ್ 2 ಅಂದ್ರೆ ಮೈಲ್ಡ್ ಆರ್ಥರೈಟಿಸ್. ಅಂದ್ರೆ ಅದು ಲಕ್ಷಣಗಳು ಅಂದ್ರೆ ಪ್ರಾರಂಭದಲ್ಲಿ ಸ್ಟೇಜ್ 1 ಅಲ್ಲಿ ಇರುತ್ತೋ ಹಾಗೆ ಸ್ಟೇಜ್ 2 ನಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸ್ಟೇಜ್ 2 ನಲ್ಲಿ ಮೈಲ್ಡ್ ಆರ್ಥರೈಟಿಸ್ ಅಂತ ಕರೀತಾರೆ ಇದನ್ನ. ಇದು ಸ್ಟೇಜ್ 2 ಅಂತ. ಇದ್ರ ಜೊತೆಗಿನ್ನ ಸ್ಟೇಜ್ 3 ಅಂತ ಬರುತ್ತೆ. ಅದು ಮಾಡರೇಟ್ ಆಗಿರುತ್ತೆ, ಆಲ್ರೆಡಿ ಡೆವಲಪ್ಮೆಂಟ್ ಆಗಿರುತ್ತೆ. ಜೊತೆಗೆ ಬೋನ್ಸ್ ಸಹ ಅದು ನೋಡ್ತಾ ಇರ್ಬೋದು. ಅದು ಬೋನ್ಸ್ ಅಲ್ಲಿ ನಮಗೆ ಸಿಕ್ಕಾಗ್ತಾ ಹೋಗುತ್ತೆ. ಬೋನ್ಸ್ ಸಿಕ್ಕಾಗುತ್ತೆ ಮತ್ತು ಜಾಯಿಂಟ್ ನಮಗೆ ಏನಾಗುತ್ತೆ, ತುಂಬಾನೇ ಡಿವಿಷನ್ಸ್ ಗಳು ಇರುತ್ತೆ ಇದರಲ್ಲಿ. ಈ ಜಾಯಿಂಟ್ ಅಲ್ಲಿ ಇದು ಈ ಮಾಡರೇಟ್ ಆಗೋದಿಗೆ ಡೆವಲಪ್ಮೆಂಟ್ ಆಗಿರುತ್ತೆ ಆಲ್ರೆಡಿ. ಇದನ್ನ ಸ್ಟೇಜ್ 3 ಅಂತ ಕರೀತೀವಿ. ಈ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಬರುತ್ತೆ. ಅಂದ್ರೆ ತುಂಬಾ ಡೆವಲಪ್ಮೆಂಟ್ ಆಗಿ ಆಲ್ರೆಡಿ ತುಂಬಾ ಪೇನ್ ಆಗಿರುತ್ತೆ, ಮತ್ತೆ ನಮಗೆ ನಡೆಯೋಕೆ ಆಗೋದಿಲ್ಲ, ಮತ್ತೆ ತುಂಬಾ ಸಂಕಟ ಆಗತ್ತೆ, ಮತ್ತೆ ಎದ್ದೇಳೋದು ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ, ನಡಿಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಆಲ್ರೆಡಿ ಬೋನ್ಸ್ ಬಿರುಕು ಬಿಡ್ತಾ ಇರುತ್ತೆ. ಮತ್ತು ಅಲ್ಲಿ ಸೈನೋವಿಲ್ ಆಯಿಲ್ ಅಂತ ಬರುತ್ತೆ. ಆಯಿಲ್ ಆಲ್ರೆಡಿ ಫುಲ್ ಡ್ರೈ ಆಗ್ತಾ ಹೋಗಿರುತ್ತೆ. ಲೂಬ್ರಿಕೇಟ್ಸ್ ತರ ಕೆಲಸ ಮಾಡುವಂತ ಒಂದು ಆಯಿಲ್ ಫುಲ್ ಡ್ರೈ ಆಗ್ತಾ ಹೋಗಿರುತ್ತೆ. ಅವಾಗ ನಮಗೆ ಜಾಯಿಂಟ್ ಅಲ್ಲಿ ಲೂಬ್ರಿಕೇಟ್ಸ್ ತರ ಕೆಲಸ ಮಾಡೋ ಆಯಿಲ್ ಇಲ್ಲ ಅಂದಾಗ ಅದೇನಾಗುತ್ತೆ, ನಮಗೆ ಮೊಣಕಾಲು ಅವಾಗ ಏನಾಗುತ್ತೆ, ಕಾಲು ಸವಿತಾ ಬರುತ್ತೆ, ಮೂಳೆ ಸವಿತಾ ಆಗುತ್ತೆ, ಮತ್ತು ಬೋನ್ಸ್ ಸಹ ಅಲ್ಲಿ ಬಿರುಕು ಬಿಟ್ಟಿರುತ್ತೆ. ಬೋನ್ಸ್ ಸಹ ಫ್ರಾಕ್ಚರ್ ಆಗೋ ಸಂದರ್ಭ ಇರುತ್ತೆ. ಅಂದ್ರೆ ಜಾಯಿಂಟ್ ಅಲ್ಲಿರುವಂತ
ಬೋನ್ಸ್ ಮಾಡರೇಟ್ ಆಗಿ ಆಲ್ರೆಡಿ ಡ್ಯಾಮೇಜ್ ಆಗ್ತಾ ಬರುತ್ತೆ. ಇದು 3ನೇ ಹಂತದಲ್ಲಿ. ಇನ್ನೊಂದು 4ನೇ ಹಂತ ಬರುತ್ತೆ. ಇಸ್ ಕೊನೆ ಸ್ಟೇಜ್ ಅಂತ ಕರಿತೀವಿ. 4th ಸ್ಟೇಜ್. ಇಲ್ಲಿ ಅರ್ಲಿ ಆರ್ಥರೈಟಿಸ್ ಇಲ್ಲಿ ಕನ್ಫರ್ಮ್ ಈಗ ಆಲ್ರೆಡಿ ಆರ್ಥರೈಟಿಸ್ ಕೊನೆ ಹಂತ ಅಂತ. ಇದು ಆಲ್ರೆಡಿ 4ನೇ ಹಂತಕ್ಕೆ ಹೋದಾಗ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅರ್ಲಿ ಆರ್ಥರೈಟಿಸ್ ಅಲ್ಲಿ ಮಾಡರೇಟ್ ಆದಾಗ ಮತ್ತು ಸಿವಿಯರ್ ಆಗ್ಬಿಟ್ಟಿರುತ್ತೆ. ಇದು ಎಂಡ್ ಆಫ್ ದ ಸ್ಟೇಜ್ ಅಂತ. ಇದು ಆಲ್ರೆಡಿ ಈ ಸ್ಟೇಜ್ಗೆ ಹೋದಾಗ ಏನು ಮಾಡಕ್ ಬರಲ್ಲ ಅಷ್ಟೇ ಆರ್ಥರೈಟಿಸ್ ಅನ್ನ. ಸೊ ಹಾಗಾಗಿ ನಾವು 1ನೇ ಹಂತದಲ್ಲಿ ಅಥವಾ 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ಇದ್ದಾಗ ನಾವು ಗುಣಪಡಿಸ್ಕೋಬಹುದು. ಬಟ್ 4ನೇ ಹಂತದಲ್ಲಿ ಆಲ್ರೆಡಿ ಹೋಗಿದ್ರೆ ಖಂಡಿತ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಗಿರೋ ವ್ಯವಸ್ಥೆ ಏನು, ನಾವು ರಾಡ್ ಹಾಕ್ಸ್ಕೋಬೇಕಾಗತ್ತೆ ಡಾಕ್ಟರ್ ಹತ್ರ. ಯಾಕಂದ್ರೆ ಈಗ ಮತ್ತೆ ಅಲ್ಲಿಗೆ ರಾಡ್ ಹಾಕ್ತಾರೆ. ಈ ಸ್ಟೇಜ್ 4ಗೆ ಹೋದ್ರೆ ಮಾತ್ರ ಅವಾಗ ರಾಡ್ ಹಾಕ್ಸ್ತಾರೆ. ಅಲೋಪತಿಗೆ ಹೋಗ್ಬೇಕಾಗತ್ತೆ. ಈ ಪ್ರಾಡಕ್ಟ್ ಇಂದ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಇದ್ರೆ ಮಾತ್ರ ವರ್ಕ್ ಆಗತ್ತೆ. ಸ್ಟೇಜ್ 4ಗೆ ಹೋದ್ರೆ ಇದು ವರ್ಕ್ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಪೂರ್ತಿ ಜಾಯಿಂಟ್ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಹಾಳಾಗಿರುತ್ತೆ. ಅದಕ್ಕೆ ನಾವು ಅಲೋಪತಿ ರಾಡ್ ಹಾಕ್ಸ್ಕೋಬೇಕಾಗತ್ತೆ. ಇದು ಆಸ್ಟ್ರಿಯೋ ಆರ್ಥರೈಟಿಸ್ ಸಮಸ್ಯೆ ಇದು. ಸ್ನೇಹಿತರೆ, ಆ ತರದಕ್ಕೆ ನಾವು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಇದ್ರೆ 100% ಗುಣಪಡಿಸುವಂತದ್ದು ಒಂದು ಈ ಪ್ರಾಡಕ್ಟ್. ಇದನ್ನು ನಾವು ಬಳಕೆ ಮಾಡಿದ್ರೆ ಆರ್ಥೋವೇದ್ ಅಂತ. ಈ ಆರ್ಥೋವೇದ್ ಅನ್ನು ನಾವು ಕಂಟಿನ್ಯೂ 3 ತಿಂಗಳು ಬಳಕೆ ಮಾಡಿದ್ರೆ ಡೆಫಿನೆಟ್ಲಿ 100% ಹೆಲ್ಪ್ ಆಗುತ್ತೆ. ಸ್ವಲ್ಪ ಸ್ಟೇಜ್ 3 ಹೋಗಿದ್ರೆ 1 or 2 ಮಂತ್ಸ್ ಮತ್ತೆ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಸ್ಟೇಜ್ 1, ಸ್ಟೇಜ್ 2 ಇದ್ರಂತೂ 3 ಮಂತ್ಸ್ ಏನಪ್ಪ ಆಗುತ್ತೆ, 100% ಸಾಕಾಗುತ್ತೆ. ಇದು ಜಸ್ಟ್ ಎಲ್ಲ ಆಸ್ಟ್ರಿಯೋ ಆರ್ಥರೈಟಿಸ್ ನ ಬಂದಿದ್ರೆ ನಮಗೆ ಇದು ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಹಾಗಾಗಿ ಇದು ಆರ್ಥೋವೇದ್ ಡೆಫಿನೆಟ್ಲಿ 100% ನಮಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ನಲ್ಲಿ ಇದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಇದು ಒಂದು. ಇನ್ನೊಂದು ಆರ್ಥರೈಟಿಸ್ ಇದೆ, ರೋಮಟಾಯ್ಡ್ ಆರ್ಥರೈಟಿಸ್ ಅಂತ. ರೋಮಟಾಯ್ಡ್ ಆರ್ಥರೈಟಿಸ್ ಆರ್ಎ ಅಂತ ಕರಿತೀವಿ. ಅದು ಈ ಆರ್ಎ ಯಾಕೆ ಬರುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ನಮಗೆ ಫುಲ್ ಡ್ಯಾಮೇಜ್ ಆಗಿದ್ರೆ, ಕಡಿಮೆ ಆಗಿದ್ರೆ, ಲೋ ಆಗಿದ್ರೆ, ಲೋ ರೇಂಜ್ ಇಮ್ಯುನಿಟಿ ಅಂತ ಕರಿತೀವಿ. ಇಮ್ಯುನಿಟಿಯಲ್ಲಿ ಸ್ಟ್ರಾಂಗ್, ಮಿಡ್ಲ್ ರೇಂಜ್ ಅಂಡ್ ಲೋ ಅಂತ ಬರುತ್ತೆ. ಯಾರಿಗೆಲ್ಲ ಲೋ ರೇಂಜ್ ಇಮ್ಯುನಿಟಿ ಆಗಿದೆ, 40 ವರ್ಷ ಕ್ರಾಸ್ ಆಗಿದೆ, ಅವ್ರಿಗೆ ಕಾಮನ್ ಆಗಿ ಬರುವಂತದ್ದು ಇದು. ಸೊ ಯಾಕಂದ್ರೆ ಇದು ಏನಾಗುತ್ತೆ, ಐ ಕಂಡೀಷನ್ಸ್ ಡ್ರೈ ಆಗ್ತಾ ಬರ್ತವೆ. ಮೌತ್ ಡ್ರೈ ಆಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ ಮಾತಾಡ್ಬೇಕಾದ್ರೆ. ಅಂದ್ರೆ ಜೊಲ್ಲು ರಸ ಉತ್ಪತ್ತಿ ಕಡಿಮೆ ಇರುತ್ತೆ. ಮತ್ತೆ ನಮಗೆ ಈ ತಲೆ ಕ್ಲಾರಿಟಿ ಇರಲ್ಲ, ಮೈಂಡ್ ಕ್ಲಾರಿಟಿ ಇರೋದಿಲ್ಲ. ಮತ್ತೆ ಹಾರ್ಟ್ಗೆ ಇದು ಸ್ವಲ್ಪ ಡ್ಯಾಮೇಜ್ ಮಾಡತ್ತಿರುತ್ತಲ್ಲ. ಆರ್ಎ ಇದ್ರೆ ತುಂಬಾ ಕಷ್ಟ. ಸೊ ಹಾರ್ಟ್ಗೂ ಸಮಸ್ಯೆ ಬರೋಂಥದ್ದು. ಮತ್ತೆ ಸ್ಕಿನ್ ಕಂಡೀಷನ್ ಗೊತ್ತಾಗ್ಬಿಡುತ್ತೆ ನಮಗೆ ಲೋ ಇದೆ, ಇಮ್ಯುನಿಟಿ ಯಾವ ರೇಂಜ್ ಇದೆ ಅಂದ್ರೆ ಬೆಳಗಾಗ್ತಾ ಇರುತ್ತೆ ಚರ್ಮ ಅದು. ಮತ್ತೆ ಕಾರ್ಟೇಜ್ ಆಲ್ರೆಡಿ ಡ್ಯಾಮೇಜ್ ಆಗ್ತಾ ಬರ್ತಿರುತ್ತೆ. ಸೊ ಇದು ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೆ, ಅಂದ್ರೆ ಉರಿಯೂತಗಳು ಬರೋಂಥವು. ಮತ್ತೆ ಲಂಗ್ಗೂ ಸಹ ಸಮಸ್ಯೆ ಬರುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ. ಯಾರಿಗೆ ಆರ್ಎ ಪ್ರಾಬ್ಲಮ್ ಇದೆ, ರೊಮಟೆಡ್ ಆರ್ಥರೈಟಿಸ್ ಆಗಿದೆ, ಅವ್ರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದು ಆರ್ಎ ಅಂತ, ರೊಮಟೆಡ್ ಆರ್ಥರೈಟಿಸ್ ಅಂತ. ಇದಕ್ಕೆ ನಾವ್ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವ ಕಾರಣದಿಂದ ಆರ್ಥರೈಟಿಸ್ ಬಂದಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಎ ಆಗಿದ್ರೆ ಡೆಫಿನೆಟ್ಲಿ ಇದಕ್ಕೆ ನೋಡ್ರಿ, ನಮ್ಗೆ ಹೆಂಗಾಗುತ್ತೆ, ಆರ್ಎದಿಂದ ನಮ್ಗೆ ಆರ್ಥರೈಟಿಸ್ ಬಂದಿರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಪೇನ್ ರಿಲೀವರ್ ಆರ್ ಪೇನ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಮಾತ್ರ ತಗೊಂತೀವಿ. ಆದ್ರೆ ಇದ್ರ ಮೂಲ ಏನು, ಕಾಸ್ ಆಫ್ ಡಿಸೀಸ್ ಅಂದ್ರೆ ಏನು, ಅಂದ್ರೆ ಅದ್ರ ಮೂಲ ಏನು ಅಂತ ನಾವು ಹುಡುಕ್ತಾ ಹೋದ್ರೆ ಆರ್ಎ ಬಂದಿರುತ್ತೆ. ರೋಮಟೆಡ್ ಆರ್ಥರೈಟಿಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬರೋಂಥದ್ದು. ಇದು ಮೇಜರ್ ಬಹಳ ಜನರಿಗೆ ಇರೋಂಥದ್ದು. ಸ್ನೇಹಿತರೆ, ಇದಕ್ಕೂ ಸಹ ಆರ್ಥೋವೇದ್ ಡೆಫಿನೆಟ್ಲಿ 100% ಹೆಲ್ಪ್ ಆಗುತ್ತೆ. ಇದನ್ನ ಒಂದು 3 ಮಂತ್ಸ್ ಯೂಸ್ ಮಾಡಿದ್ರೆ ನಮಗೆ ಆರ್ಎ ಆಗಿದ್ರೆ ಅಂದ್ರೆ ರೋಮಟೆಡ್ ಆರ್ಥರೈಟಿಸ್ ಆಗಿದ್ರೆ 100% ಸಪೋರ್ಟ್ ಮಾಡುತ್ತೆ, 100% ಹೆಲ್ಪ್ ಆಗುತ್ತೆ. ಜಸ್ಟ್ 3 ಮಂತ್ಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತೆ ಆರ್ಎಗೆ ಜಾಸ್ತಿ ಬೇಕಾಗಿಲ್ಲ. ಜಸ್ಟ್ 3 ಮಂತ್ಸ್ ಬೆಳಗ್ಗೆ ಮತ್ತು ಸಂಜೆ ಇದನ್ನ ಯೂಸ್ ಮಾಡಬೇಕು. ಡೆಫಿನೆಟ್ಲಿ ನಾವು ಆರ್ಎ ಇಂದ ವಾಪಸ್ ಬರ್ಬೋದು, ಮತ್ತೆ ನಾರ್ಮಲ್ ಸ್ಟೇಜ್ ಅಲ್ಲಿ ಇರಬಹುದು. ಸ್ನೇಹಿತರೆ, ಇನ್ನೊಂದು ಆರ್ಥರೈಟಿಸ್ ಇದೆ, ಕ್ಯಾಲ್ಸಿಯಂ ಇಂಡಿಫಿಷಿಯನ್ಸಿ ಅಂತ. ತುಂಬಾ ಜನರಿಗೆ ಇದು ಇದೆ. ಯಾಕಂದ್ರೆ ಕ್ಯಾಲ್ಸಿಯಂ ಇಂಡಿಫಿಷಿಯನ್ಸಿ ಆಗಿದ್ರೆ ನಮಗೆ ರಫ್ ಏರ್ಸ್ ತುಂಬಾ ರಫ್ ಆಗಿರ್ತವೆ. ಮತ್ತೆ ನಮಗೆ ಬ್ರೀತಿಂಗ್ ಆಗತ್ತೆ. ಹಲ್ಲುಗಳು ಏನಾಗುತ್ತೆ, ಬ್ಲಾಕ್ ಆಗಿರುತ್ತೆ. ಅಲ್ಲಲ್ಲಿ ಒಂದು ಬ್ಲಾಕ್ ಕಾಣುತ್ತಲ್ಲ, ಅದು ಕ್ಯಾಲ್ಸಿಯಂ ಅಂಶ ಕಡಿಮೆ ಇದೆ ಅಂತ. ಜೊತೆಗೆ ನಮಗೆ ಇಂಜುರೀಸ್ ಆಗತ್ತೆ ಸಣ್ಣ ಸಣ್ಣದ್ದು. ಮತ್ತೆ ಟಯರ್ಡ್ ಆಗತ್ತೆ, ತುಂಬಾನೇ ಟಯರ್ಡ್ನೆಸ್ ಆಗತ್ತೆ ವಾಕ್ ಹೋದ್ರೆ, ಜರ್ನಿ ಮಾಡಿದ್ರೆ. ಇದು ಕ್ಯಾಲ್ಸಿಯಂ ಅಂಶ ದೇಹದಲ್ಲಿ ಕಡಿಮೆ ಇದ್ರೆ ಬರೋಂಥದ್ದು. ನಮಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತ ಕ್ಯಾಲ್ಸಿಯಂ ಅಂಶ ನಾವು ತಿನ್ನಂತ ಆಹಾರದಲ್ಲಿ ಸಿಗೋದಿಲ್ಲ. ಈ ಕಾರಣಕ್ಕೋಸ್ಕರ ಬರೋಂಥದ್ದು ಕ್ಯಾಲ್ಸಿಯಂ
ಡಿಫಿಷಿಯನ್ಸಿ ಅಂತ. ಸ್ನೇಹಿತರೆ ಇದರಿಂದ ನಮಗೆ ಜಾಯಿಂಟ್ ಪೇನ್ ಬರುತ್ತೆ. ಕಾಲ್ ತಲೆಯಿಂದ ಪಾದದವರೆಗೆ ಏನ್ ಜಾಯಿಂಟ್ ಇದಾವೋ ಎಲ್ಲ ಕಡೆ ಬರೋಂಥದ್ದು ಇದನ್ನ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಕರಿತೀವಿ. ಬೋನ್ಸ್ ವೀಕ್ ಆಗುತ್ತೆ. ಸ್ನೇಹಿತರೆ ಇದು ಆರ್ಥರೈಟಿಸ್. ಇನ್ನೊಂದು ಬರುತ್ತೆ ನಮಗೆ ಇದೇನು ಬಂದಿದೆ ರೊಮಟೆಡ್ ಆರ್ಥರೈಟಿಸ್ ಇರಬಹುದು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಬಹುದು ಮತ್ತು ಆಸ್ಟ್ರಿಯೋ ಆರ್ಥರೈಟಿಸ್ ಆಗಬಹುದು. 100% ಆರ್ಥೋವೇದ್ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ ಅಂದ್ರೆ ಯೂರಿಕ್ ಆಸಿಡ್. ತುಂಬಾ ಡಾಕ್ಟರ್ಸ್, ಲೋಕಲ್ ಡಾಕ್ಟರ್ಸ್ ಆಗ್ಬೋದು, ಅದು ನಾವು ಜಾಯಿಂಟ್ ಪೇನ್ ಅಷ್ಟೇ ಅಂತ ಹೋಗ್ತೀವಿ. ನಾವೆಲ್ಲ ಟೆಸ್ಟಿಂಗ್ ಮಾಡಿರಲ್ಲ. ದೊಡ್ಡ ಹಾಸ್ಪಿಟಲ್ ಆದ್ರೆ ಟೆಸ್ಟಿಂಗ್ ಮಾಡಿ ಯಾವ ಕಾರಣಕ್ಕೆ ಬಂದಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ತಾರೆ. ಬಟ್ ನಾವು ಲೋಕಲ್ ಆಗಿ ಅಲ್ಲೇ ತೋರಿಸ್ಕೊಂಡ್ಬಿಟ್ಟು ಬರೀ ಮಾತ್ರೆಗಳು, ಇಂಜೆಕ್ಷನ್ ಅಷ್ಟೇ ಲೋಕಲ್ ಆಗಿ ತಗೊಂತೀವಿ. ನಮಗ ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇರೋದಿಲ್ಲ. ಸ್ನೇಹಿತರೆ ಹಾಗಾದ್ರೆ ಈ ಸಮಸ್ಯೆ ಇನ್ನೊಂದು ಬರೋದು ಯೂರಿಕ್ ಆಸಿಡ್ ನಮಗೆ ಕಡಿಮೆ ಆಗಿ ಗೋಟಿ ಆರ್ಥರೈಟಿಸ್ ಅಂತ. ಇನ್ನೊಂದು ಗೋಟಿ ಆರ್ಥರೈಟಿಸ್ ಅಂತ ಕರಿತೀವಿ. ಈ ಗೋಟಿ ಆರ್ಥರೈಟಿಸ್ ಬಹಳ ಜನರಲ್ಲಿ ಇದೆ. ಸುಮಾರು ಜನ ನೀವು ಚೆಕ್ ಮಾಡಿಸ್ಕೊಂಡಿಲ್ಲ ಅಷ್ಟೇ, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಈ ಯೂರಿಕ್ ಆಸಿಡ್ ನಮ್ ದೇಹದಲ್ಲಿ ಅಂಶ ಜಾಸ್ತಿ ಆಗಿದ್ರೆ ಬರೋಂಥದ್ದು. ಇಂಬ್ಯಾಲೆನ್ಸ್ ಆಗಿದ್ರೆ ಯೂರಿಕ್ ಆಸಿಡ್ ನಾರ್ಮಲ್ ಆಗಿ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಎಷ್ಟಿರ್ಬೇಕಂದ್ರೆ ಗಂಡಸರಾಗಿದ್ರೆ ನಮಗೆ 3.4 ಇಂದ 7 ಇರ್ಬೇಕು, ನಾರ್ಮಲ್ ಅಂತ ಕರೀತಾರೆ. ಅಂದ್ರೆ 3 ಇಂದ 7 ಇರೋದು ನಾರ್ಮಲ್ ಸ್ಟೇಜ್ ಅಂತ ಗಂಡಸರಿಗಾದ್ರೆ. ಈಗ ಹೆಣ್ಮಕ್ಳಿಗಾಗಿದ್ರೆ 2.4 ಇಂದ 5.7 ವರೆಗೂ ನಾರ್ಮಲ್ ಸ್ಟೇಜ್ ಅಂತ ಕರಿತೀವಿ. ಇದ್ರೊಳಗೆ ಇದ್ದಾಗ ನಮಗೆ ಯೂರಿಕ್ ಆಸಿಡ್ ಸಮಸ್ಯೆ ಬರಲ್ಲ. ಬಟ್ ತುಂಬಾ ಜನರಿಗೆ ಸಮಸ್ಯೆ ಏನಂದ್ರೆ ಯೂರಿಕ್ ಆಸಿಡ್ ಆಗಿರುತ್ತೆ, ಆದ್ರೆ ಜಾಯಿಂಟ್ ಪೇನ್ ಬರುತ್ತೆ. ಆದ್ರೆ ನಾವು ತಗೊಳ್ತಿರೋ ಟ್ರೀಟ್ಮೆಂಟೇ ಬೇರೆ. ಬಟ್ ನಮಗಾಗಿರೋ ಮೂಲ ಏನು ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದಿಲ್ಲ ನಾವು. ಸೊ ಯಾವಾಗ ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅದರ ಮೂಲ ಕಂಡಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಸ್ನೇಹಿತರೆ ಹಾಗಾದ್ರೆ ಈ ಯೂರಿಕ್ ಆಸಿಡ್ ನಮಗೆ ಇಂಬ್ಯಾಲೆನ್ಸ್ ಆಗಿರೋದನ್ನ 100% ಸರಿಪಡಿಸುತ್ತೆ. ಇದಕ್ಕೆ ಗೋಟಿ ಆರ್ಥರೈಟಿಸ್. ಹೈ ಯೂರಿಕ್ ಆಸಿಡ್ ಇಂದ ನಮ್ಗೆ ಏನೆಲ್ಲ ಪ್ರಾಬ್ಲಮ್ ಅದಷ್ಟೇ ಬರಲ್ಲ. ಗೋಟಿ ಆರ್ಥರೈಟಿಸ್ ಬರುತ್ತೆ, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಬರೋದು, ಮತ್ತೆ ನಮ್ಮ ಕಿಡ್ನಿ ರೋಗಗಳು ಬರೋದು, ಕಿಡ್ನಿ ಫೇಲ್ಯೂರ್ ಆಗ್ಬಹುದು, ಮತ್ತೆ ಹಾರ್ಟ್ ಡಿಸೀಸ್ಗಳು ಬರೋದು, BP ಬರೋದು, ಡಯಾಬಿಟಿಕ್ ಬರೋದು, ಫ್ಯಾಟಿ ಲಿವರ್ ಡಿಸೀಸ್ಗಳು ಬರೋದು ಎಲ್ಲವ ಹೈ ಯೂರಿಕ್ ಆಸಿಡ್. ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಯೂರಿಕ್ ಆಸಿಡ್ ಇದ್ರೆ ನಮಗೆ ಬರೋಂತ ರೋಗಗಳು, ಅಂದ್ರೆ ದೀರ್ಘಾವಧಿ ಕಾಯಿಲೆಗಳು ಬರುತ್ತೆ, ಮಾರಣಾಂತಿಕ ಕಾಯಿಲೆಗಳು ಬರುತ್ತೆ. ಸೊ ಇದಕ್ಕೆ ಮೂಲ ಏನು ಅಂದ್ರೆ ಯೂರಿಕ್ ಆಸಿಡ್ ಇಂಬ್ಯಾಲೆನ್ಸ್ ಆಗಿರೋದು. ಓಕೆ, ಈ ಯೂರಿಕ್ ಆಸಿಡ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದಲೂ ಗೋಟಿ ಆರ್ಥರೈಟಿಸ್ ಬರುತ್ತೆ. ಡೆಫಿನೆಟ್ಲಿ ಈ ಆರ್ಥೋವೇದನ್ನ ಬಳಕೆ ಮಾಡಿದ್ರೆ ಒಂದು 3 months ನಮ್ಮ ಯೂರಿಕ್ ಆಸಿಡ್ ಎಷ್ಟೇ ಇಂಬ್ಯಾಲೆನ್ಸ್ ಆಗಿದ್ರು ನಾರ್ಮಲ್ ತರುತ್ತೆ. ನಮಗೆ 3.7 ಇಂದ ವರೆಗೂ ನಾರ್ಮಲ್ ಆಗಿರುತ್ತೆ ಯೂರಿಕ್ ಆಸಿಡ್. ಯಾವಾಗ ಯೂರಿಕ್ ಆಸಿಡ್ ನಾರ್ಮಲ್ ಬರುತ್ತೋ ಆಟೋಮೆಟಿಕಲ್ ನಮಗೆ ಗೋಟಿ ಆರ್ಥರೈಟಿಸ್ 100% ಹೆಲ್ಪ್ ಆಗುತ್ತೆ. ಸೊ ನಮಗೆ ಮತ್ತೆ ಬರೋದಿಲ್ಲ. ದಿಸ್ ಇಸ್ ಇಂಪಾರ್ಟೆಂಟ್. ಸ್ನೇಹಿತರೆ ಇದ್ರ ಜೊತೆಗೆ ನಮಗೆ ಇನ್ನೊಂದು ಮೇಜರ್ ಸಮಸ್ಯೆ ಇದೆ, ಆಸ್ಟಿಯೋಪೋರೋಸಿಸ್ ಅಂತ. ಈ ಆಸ್ಟಿಯೋಪೋರೋಸಿಸ್ ಅಂದ್ರೆ ಏನು ಅಂದ್ರೆ ಬೋನ್ಸ್ ವೀಕ್ ಆಗಿರೋದು. ಬೋನ್ಸ್ ಏನಾಗುತ್ತೆ ವೀಕ್ ಆಗಿರುತ್ತೆ. ಈಗ ಅದಕ್ಕೆ ಕಾರಣಗಳು ಜೆನೆಟಿಕ್ ಪ್ರಾಬ್ಲಮ್ ಇದೆ. ನಾವು ಅಲೋಪತಿ ಇಂಜೆಕ್ಷನ್ ಮಾತ್ರೆಗಳು ಜಾಸ್ತಿ ತಗೊಂಡಿದ್ರೆ, ಕೆಮಿಕಲ್ಸ್ ಯೂಸ್ ಜಾಸ್ತಿ ಮಾಡಿದ್ರೆ, ಜೊತೆಗೆ ನಮ್ಮಲ್ಲಿ ಸಹಜವಾಗಿ ಜಾಸ್ತಿ ಅಂದ್ರೆ ಹೆಣ್ಮಕ್ಳಲ್ಲಿ 4 ಜನ ಲೇಡೀಸ್ ಇದ್ರೆ ಅವರಲ್ಲಿ 3 ಇದೆ ನಮ್ಮ ದೇಶದಲ್ಲಿ. ಮತ್ತೆ 8 ಜನ ಗಂಡಸರಲ್ಲಿ 2 ಜನಕ್ಕೆ ಏನು ಒಬ್ರಿಗೆ ಆಸ್ಟಿಯೋಪೋರೋಸಿಸ್ ಇರುತ್ತೆ. ಓಕೆ, ಸರ್ವೆ ಪ್ರಕಾರ ಅಂದ್ರೆ ಈ ಆಸ್ಟಿಯೋಪೋರೋಸಿಸ್ ಏನಂದ್ರೆ ಯಾರಿಗೆ ಆಸ್ಟಿಯೋಪೋರೋಸಿಸ್ ಇದೆ ಅಂತ ಜನರಲ್ ಆಗಿ ನಾವು ಹಂಗೆ ನೋಡಿರ್ ಗೊತ್ತಾಗತ್ತಂದ್ರೆ ಬೆನ್ನು ಬಾಗಿರುತ್ತೆ. ಆಸ್ಟಿಯೋಪೋರೋಸಿಸ್ ಆಗಿರೋರಿಗೆ ನೀವು ಚೆಕ್ ಮಾಡ್ಕೊಳ್ಳಿ. ಯಾರು ಬೆನ್ನು ಬಾಗಿರುತ್ತೆ ಅವರಿಗೆ ಆಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ಈ ಆಸ್ಟಿಯೋಪೋರೋಸಿಸ್ ಅನ್ನು ನೀವು ಅಲೋಪತಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಥವಾ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಮಾತ್ರ ನಮಗೆ ಆಸ್ಟಿಯೋಪೋರೋಸಿಸ್ ಐತಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಸೈಲೆಂಟ್ ಕಿಲ್ಲರ್ ಯಾಕೆ ಅಂದ್ರೆ ನೋಡ್ರಿ, ಇಲ್ಲಿ ನಮ್ಮ ಕೈ ಕರೆಕ್ಟ್ ಸ್ಟ್ರೈಟ್ ಇರಲ್ಲ, ಬೆನ್ನು ಸ್ಟ್ರೈಟ್ ನಿಂತ್ಕೊಳಕ್ ಆಗೋದಿಲ್ಲ, ನಾವು ಬೆನ್ನು ಸ್ವಲ್ಪ ಕೋನ್ ಬೆನ್ನು ಬಾಗಿರುತ್ತೆ. ಇದು ಆಸ್ಟಿಯೋಪೋರೋಸಿಸ್ ಇದ್ರೆ ಮಾತ್ರ ಹಂಗಾಗತ್ತೆ. ಸೊ ಈ ಆಸ್ಟಿಯೋಪೋರೋಸಿಸ್ ಏನಂದ್ರೆ ಬೋನ್ಸ್ ವೀಕ್ ಆಗಿರುತ್ತೆ, ಟೊಳ್ಳಾಗಿರುತ್ತೆ. ಓಕೆ, ನಾವು ಅಕಸ್ಮಾತ್ ಮನೆಯಲ್ಲಿ ಅಥವಾ ಜಾರಿ ಬಿದ್ರೆ
ಅಥವಾ ಬೈಕಲ್ಲಿ ಬಿದ್ರೆ ಅಥವಾ ಸಡನ್ಲಿ ಎಡವಿ ಬಿದ್ರೇನೆ ಆಗ್ಲಿ, ಬಿದ್ದ ತಕ್ಷಣ ಬೋನ್ಸ್ ಫ್ರಾಕ್ಚರ್ ಆಗುತ್ತೆ. ಬೋನ್ಸ್ ಯಾವಾಗ ಫ್ರಾಕ್ಚರ್ ಆಗುತ್ತಂದ್ರೆ ಆಸ್ಟಿಯೋಪೊರೋಸಿಸ್ ಇದ್ದರಿಗೆ ಮಾತ್ರ ಜಾಸ್ತಿ ಬೋನ್ಸ್ ಫ್ರಾಕ್ಚರ್ ಆಗೋದು. ಆಸ್ಟಿಯೋಪೊರೋಸಿಸ್ ಇಲ್ಲ, ನಮಗೆ ಆ ರೋಗ ಇಲ್ಲ ಅಂದ್ರೆ ಬೋನ್ಸ್ ಫ್ರಾಕ್ಚರ್ ಆಗೋ ಸಾಧ್ಯತೆ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಈ ಆಸ್ಟಿಯೋಪೊರೋಸಿಸ್ ಅನ್ನೋದು ಯೂನಿವರ್ಸಲ್ ಇದೆ. ಪ್ರತಿಯೊಬ್ರು ಮನೆಯಲ್ಲೂ ಒಬ್ಬೊಬ್ರಿಗೆ ಇದ್ದೇ ಇದೆ. ಹೆಣ್ಮಕ್ಳಲ್ಲಿ 4 ಜನ ಇದಾರೆ ಅಂದ್ರೆ 3 ಆಸ್ಟಿಯೋಪೊರೋಸಿಸ್ ಇದ್ದೇ ಇದೆ. ಸೊ ಹಾಗಾಗಿ ಇದೊಂದು ಸೈಲೆಂಟ್ ಕಿಲ್ಲರ್. ಒಂದ್ಸರಿ ನಮ್ ಲೈಫ್ ಹಾಳಾಗೋದು, ಒಂದ್ಸರಿ ಬೋನ್ಸ್ ಕಟ್ ಆಯ್ತು ಅಂದ್ರೆ ಫಿನಿಶ್. ಸೊ ಹಾಗಾಗಿ ಇಸ್ ಎ ಸೈಲೆಂಟ್ ಕಿಲ್ಲರ್ ಇದೆ. ಇದು ಯೂನಿವರ್ಸಲ್ ಇದೆ. ನಮ್ ದೇಶದಲ್ಲಂತೂ ತುಂಬಾ ಜನರಿಗಿದೆ, ಪ್ರತಿಯೊಂದು ಊರಲ್ಲೂ ಇದೆ, ಪ್ರತಿಯೊಂದು ಮನೆಯಲ್ಲೂ ಇದೆ. ಈ ಆಸ್ಟಿಯೋಪೊರೋಸಿಸ್ ನ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಈ ಆರ್ಥೋವೇದದಲ್ಲಿದೆ. ಈ ಆರ್ಥೋವೇದ ಪ್ರಾಡಕ್ಟ್ ಅನ್ನ ಜಸ್ಟ್ 3 ಮಂತ್ಸ್ ಯೂಸ್ ಮಾಡಿದ್ರೆ ಸಾಕು, ನಮಗೆ 100% ಮೈನಸ್ ಇದ್ರೆ ನಾವು ಪ್ಲಸ್ ಆಗುತ್ತೆ. ಅಂದ್ರೆ ನಮಗೆ ನಮಗೆ ಆಸ್ಟಿಯೋಪೊರೋಸಿಸ್ ಇತ್ತು ಅಂದ್ರೆ ನಾವು ಅದರಿಂದ ನಾರ್ಮಲಿ ಬರುತ್ತೆ 100%. ಜಸ್ಟ್ ನಾವು 3 ಮಂತ್ಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಈ ಆಸ್ಟಿಯೋಪೊರೋಸಿಸ್ ಅನ್ನೋದು ಈ ಬೋನ್ಸ್ ವೀಕ್ ಆಗುತ್ತೆ. ನೋಡ್ರಿ ಇಲ್ಲಿ ನೋಡಿ, ಬೋನ್ಸ್ ಇಲ್ಲಿ ಆಸ್ಟಿಯೋಪೊರೋಸಿಸ್ ಇದ್ರೆ ಏನಾಗುತ್ತೆ, ಇದು ನಾರ್ಮಲ್ ಬೋನ್ಸ್. ಬೋನ್ಸ್ ನಮ್ಮ ತಲೆಯಿಂದ ಪಾದದವರೆಗಿನ ಏನ್ ಬೋನ್ಸ್ ಗಳಿದೆ ಅದು ಗಟ್ಟಿಯಾಗಿರತ್ತೆ. ಅದು ನಾರ್ಮಲ್ ಇದ್ರೆ ಗಟ್ಟಿಯಾಗಿರತ್ತೆ. ಆದ್ರೆ ಆಸ್ಟಿಯೋಪೊರೋಸಿಸ್ ಇತ್ತಂದ್ರೆ ಟೊಳ್ಳಾಗಿರತ್ತೆ. ಆ ಟೊಳ್ಳಾಗಿರೋದನ್ನ ನಾವು ಅಂದ್ರೆ ವೀಕ್ ಆಗಿರತ್ತೆ. ಅವಾಗ ಆಟೋಮೆಟಿಕಲಿ ಸ್ಟ್ರೆಂತ್ ಇರಲ್ಲ ಬೋನ್ಸ್. ಸೊ ಹಾಗಾಗಿ ಆಟೋಮೆಟಿಕಲಿ ನಾವು ಒಂದ್ ಸ್ವಲ್ಪ ಬಿದ್ರು ಸಾಕು ಬೋನ್ಸ್ ಫ್ರಾಕ್ಚರ್ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ಇಸ್ ಇಟ್ ಸೈಲೆಂಟ್ ಕಿಲ್ಲರ್ ಟು ಡೇಂಜರ್. ಸೊ ಹಾಗಾಗಿ ನಮ್ ಲೈಫ್ ಮೋಸ್ಟ್ ಇಂಪಾರ್ಟೆಂಟ್ ಬೋನ್ಸ್. ಸೊ ಹಾಗಾಗಿ ಈ ಬೋನ್ಸ್ ನ ಆರೋಗ್ಯವಾಗಿರ್ಲಿಕ್ಕೆ, ಆಸ್ಟಿಯೋಪೊರೋಸಿಸ್ ನ ನಿಂದ ನಾವು ಆರಾಮಾಗಿ ನಾರ್ಮಲಿ ಬರ್ಲಿಕ್ಕೆ ಈ ಆರ್ಥೋವೇದ್ ಕ್ಯಾಪ್ಸೂಲ್ಸ್ ಅಂಡ್ ಈ ಪೌಡರ್ಸ್ ಫಾರ್ಮೇಟ್ ಏನಿದೆ, ಇದ್ರ ಮೆಡಿಸಿನ್ ಇದು ಆಯುರ್ವೇದ, ಇದು 100% ಹೆಲ್ಪ್ ಆಗುತ್ತೆ. ಸೊ ನಾವು ನಾರ್ಮಲಿ ಬರ್ಬೋದು. ಹಾಗಾದ್ರೆ ಈ ಆಸ್ಟಿಯೋಪೊರೋಸಿಸ್ ಇಂದ ಅಷ್ಟೇ ಅಲ್ಲ, ಎನಿ ತಲೆಯಿಂದ ಪಾದದವರೆಗೆ ಯಾವುದೇ ಬೋನ್ ಸ್ಟ್ರೆಂತ್ ಕೊಡೋದ್ರ ಜೊತೆಗೆ ನಮಗೆ ಆರ್ಥರಿಟಿಸ್ ಅಂತ ಏನ್ ಬಂದಿದೆ, ಎಲ್ಲಾ ತರದ ಆರ್ಥರಿಟಿಸ್ಗೂ 100% ಹೆಲ್ಪ್ ಆಗುತ್ತೆ. ನಾನು ಮುಂಚೆಲೆ ಹೇಳ್ದಂಗೆ ಆಸ್ಟಿಯೋಪೊರೋಸಿಸ್ ಕೊನೆ ಹಂತದಲ್ಲಿ 4ನೇ ಸ್ಟೇಜ್ ಅಲ್ಲಿ ಇದ್ರೆ ಇದರಿಂದಲೂ ಏನು ಹೆಲ್ಪ್ ಆಗಲ್ಲ. ಅದಕ್ಕೆ ನಾವು ಡಾಕ್ಟರ್ ಹತ್ರಲ್ಲೇ ಹೋಗ್ಬೇಕು. ನಾವು ಅಲ್ಲಿ ನಾವು ರಾಡ್ ಹಾಕ್ಸ್ಕೊಳ್ಳೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಸೊ ಇಲ್ಲ ಅಂದ್ರೆ ನಮಗೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಇದ್ರೆ ಮತ್ತು ಇನ್ನು RA ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಥವಾ ಗೋಟಿ ಆರ್ಥರೈಟಿಸ್ ಆಗಿದ್ರೆ 100% ಜಸ್ಟ್ 3 ಮಂತ್ಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನೊಂದು 3 ತಿಂಗಳು ಸಾಕಾಗುತ್ತೆ. ಇದನ್ನ ಯೂಸ್ ಮಾಡಿದ್ರೆ ಸಾಕು. ಜೊತೆಗೆ ಆಸ್ಟಿಯೋಪೊರೋಸಿಸ್ ಇಂದಲೂ ನಾವು ನಾರ್ಮಲಿ ಬರ್ಬೋದು, ಆರ್ಥರೈಟಿಸ್ ಇಂದಲೂ ನಾರ್ಮಲಿ ಬರ್ಬೋದು. ಸೊ ಹಾಗಾಗಿ ಇದೊಂದು ಬೆಸ್ಟ್ ರೆಮಿಡೀಸ್. ಇದರಲ್ಲಿ ಏನಿದೆ ಆತರ ಅಂದ್ರೆ ನಾರ್ಮಲ್ ಹರ್ಬ್ಸ್ ಅಲ್ಲ, ಇದು ಎಕ್ಸ್ಟ್ರಾಕ್ಟ್ ಅಂತ. ಇದು ಕುರ್ಕುರುಮ್ ಎಕ್ಸ್ಟ್ರಾಕ್ಟ್ ಇದೆ. ಇದ್ರ ಜೊತೆಗೆ ಇದು ಪೇನ್ ರಿಲೀವರ್ ಅಶ್ವಗಂಧ ಇದೆ, ಅದರ ಅಶ್ವಗಂಧ ಎಕ್ಸ್ಟ್ರಾಕ್ಟ್ ಇದೆ, ಇದರಲ್ಲಿ ಆಡ್ ಆಗಿದೆ. ಇದ್ರ ಜೊತೆಗೆ ಗುಗ್ಗುಲು ಎಕ್ಸ್ಟ್ರಾಕ್ಟ್ ಇದೆ. ಇದ್ರ ಜೊತೆಗೆ ಕ್ಯಾಸ್ಟ್ರೋಲ್ ನಮ್ಮ ಏನ್ ಹರಳೆಲೆ ಬರುತ್ತೆ ಅದರ ಡ್ರೈ ಲೀಫ್ ಪೌಡರ್ಸ್ ಮತ್ತು ಅದರ ಬೀಜದ ಎಲೆ ಡ್ರೈ ಎಕ್ಸ್ಟ್ರಾಕ್ಟ್ ಇದೆ. ಜೊತೆಗೆ ಡ್ರೈ ಜಿಂಜರ್ ಎಕ್ಸ್ಟ್ರಾಕ್ಟ್ ಆಡ್ ಆಗಿದೆ. ಇದ್ರ ಜೊತೆಗೆ ನಮಗೆ ಬೋಸ್ವಿಲಿಯಾ ಸಿರಾಟ ಅಂತ, ಬೋಸ್ವಿಲಿಯಾ ಸಿರಾಟ ಕ್ಯಾಪ್ಸೂಲ್ಸ್ ಸಹ ಇದರ ಎಕ್ಸ್ಟ್ರಾಕ್ಟ್ ಸಹ ಇದಕ್ಕೆ ಆಡ್ ಆಗಿದೆ. ಇದ್ರ ಜೊತೆಗೆ ಕೊಂಚೆಸೆಲ್ ಪೌಡರ್ ಅಂತ, ಇದು ಸಹ ಇದು ಆಡ್ ಆಗಿದೆ. ಇದ್ರ ಜೊತೆಗೆ ನಿರ್ಗುಂಡಿ ಎಕ್ಸ್ಟ್ರಾಕ್ಟ್ ಇದೆ, ನಿರ್ಗುಂಡಿ ಎಕ್ಸ್ಟ್ರಾಕ್ಟ್ ಅಂಡ್ ಟ್ಯಾಬ್ಲೆಟ್ಸ್ ಇದ್ರ ಸಹ ಎಕ್ಸ್ಟ್ರಾಕ್ಟ್ ಆಡ್ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ಪರ್ಫೆಕ್ಟ್ ಅಂಡ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆಲ್ ಟೈಪ್ ಆಫ್ ಆರ್ಥರೈಟಿಸ್. ಈ ಎಲ್ಲಾ ಆರ್ಥರೈಟಿಸ್ಗೂ 100% ಹೆಲ್ಪ್ ಆಗುತ್ತೆ ಈ ಆರ್ಥೋವೇದ್ ಅಂತ. ಆರ್ಥೋವೇದ್ 90 ಅಂತ ಇದ್ರ ಹೆಸರು. ಇದು ಪರ್ಫೆಕ್ಟ್ ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟ್. ಇದನ್ನ ನಾವು ಕನಿಷ್ಠ ಒಂದು 3 ಮಂತ್ಸ್ ಬೆಳಗ್ಗೆ ಮತ್ತು ಸಂಜೆ ಇಲ್ಲಿ ಜಸ್ಟ್ ಕ್ಯಾಪ್ಸೂಲ್ಸ್ ಅಂದ್ರೆ ನಿಮ್ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂತ ಇದರಲ್ಲಿ ಈ ಪೌಡರ್ಸ್, ಈ ಸ್ಯಾಚೆಟ್ ಅಲ್ಲಿ ಪೌಡರ್ ಇರುತ್ತೆ. ಈ ಸ್ಯಾಚೆಟ್ ಇರ್ತಾವೆ, 60 ಸ್ಯಾಚೆಟ್ ಇರ್ತವೆ. ಬೆಳಗ್ಗೆ ಊಟಕ್ಕಿನ್ನ ಅರ್ಧ ಗಂಟೆ ಮುಂಚೆ ಒಂದು ಪ್ಯಾಕೆಟ್ ಅನ್ನ ಓಪನ್ ಮಾಡ್ಕೊಂಡು ಅದ್ರಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಊಟಕ್ಕಿನ್ನ ಅರ್ಧ ಗಂಟೆ ಮುಂಚೆ ತಗೋಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಇದ್ರ ಜೊತೆಗೆ ಒಂದು ಗುಳಿಗೆ, 60 ಗುಳಿಗೆ ಇರ್ತವೆ, ಒಂದು ಗುಳಿಗೆನ ತಗೋಬೇಕು. ಒಂದು ಗುಳಿಗೆ ಮತ್ತು ಒಂದು ಸ್ಯಾಚೆಟ್ ಅನ್ನ ಬೆಳಿಗ್ಗೆ ಮತ್ತು ಸಂಜೆ, ಒಂದು ಗುಳಿಗೆ ಮತ್ತು ಒಂದು ಸ್ಯಾಚೆಟ್ ನೀರ್ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಇದ್ರ ಜೊತೆಗೆ ಒಂದು ಆಯಿಲ್ ಇರುತ್ತೆ. ಇದು ಆಯಿಲ್ ಕ್ಯಾಸ್ಟ್ರೋಲ್ ಆಯಿಲ್. ಇದು
ಈ ಆಯಿಲ್ ಅನ್ನ ನಾವು ಎಲ್ಲಿ ನಮಗೆ ಪೇಯ್ನ್ ಬಂದಿದ್ರೆ ಆ ಪೇಯ್ನು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗತ್ತೆ. ಅದನ್ನು ತಿಕ್ಕೋಬೇಕಾಗತ್ತೆ. ಮಂಡಿಯಲ್ಲಾಗಿದ್ರು ಬ್ಯಾಕ್ ಪೇನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಯಾವುದೇ ತರ ಜಾಯಿಂಟ್ ಅಲ್ಲಾದ್ರೆ ಸೊ ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ಅದನ್ನ ಹಚ್ಕೊಂಡ್ ಹಂಗೆ ಒರೆಸ್ಕೋಬೇಕಾಗತ್ತೆ. ಇದು ಆಯಿಲ್. ಇದು ಒಂದು ಕಿಟ್ ಇರುತ್ತೆ. ಟೋಟಲಿ ಇದು ಒಂದು ಕಿಟ್ ಬರುತ್ತೆ. ಕ್ಯಾಪ್ಸೂಲ್ಸ್ ಫಾರ್ಮ್ ಇದು ಮತ್ತು ಗುಳಿಗೆ ಇರ್ತವೆ ಮತ್ತು ಪೌಡರ್ ಫಾರ್ಮ್ ಇರುತ್ತೆ. ಜಸ್ಟ್ ಇದನ್ನ 3 ತಿಂಗಳು ಯೂಸ್ ಮಾಡಿ. ಇದು ಜಸ್ಟ್ ಆಕ್ಚುಲಿ ಇದು MRP ಬೆಲೆ 6,000 ಚಿಲ್ರೆ ಆಗುತ್ತೆ. 6,000 ಚಿಲ್ರೆ ಪ್ರಾಡಕ್ಟ್ ಅನ್ನು ನಿಮಗೆ ಜಸ್ಟ್ ಈಗ ಕಂಪನಿ ಲಾಂಚಿಂಗ್ ಆಫರ್ ಅಂತೇಳಿ 4,500 ರುಪೀಸ್ಗೆ ಒಂದು ಬಾಕ್ಸ್ ಸಿಗುತ್ತೆ. ಒಂದು ಕಿಟ್ ಇರುತ್ತೆ. ಜಸ್ಟ್ 4,500 ರುಪೀಸ್ಗೆ ಸಿಗ್ತಾ ಇದೆ ಈಗ. ಸೊ ನೆಕ್ಸ್ಟ್ ಇದು ಆಕ್ಚುಲಿ ಇದು ನಿಖರವಾದ ಬೆಲೆ ಇದು 10,000 ಚಿಲ್ರೆ ಆಗುತ್ತೆ. ಆದ್ರೆ ಈಗ ಲಾಂಚಿಂಗ್ ಆಫರ್ ಇರೋದ್ರಿಂದ ನಮಗೆ 4,500 ರುಪೀಸ್ ಸಿಗುತ್ತೆ. ಜೊತೆಗೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. ನಿಮ್ ಮನೆ ಅಡ್ರೆಸ್ಗೆನೆ ಬೈ ಕೊರಿಯರ್ ಅಂಡ್ ಪೋಸ್ಟ್ ಬುಕ್ ಮಾಡ್ಕೊಂಡ್ರೆ ನಮ್ಮ ಎಲ್ಲಿ ಅಡ್ರೆಸ್ ಕೊಟ್ಟಿರ್ತೀವೋ ಅಲ್ಲಿಗೆ ನಮಗೆ ವಿತಿನ್ 10 ಡೇಸ್ ಒಳಗೆ ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತಾರೆ. ಸೊ ದಯವಿಟ್ಟು ಇದನ್ನ ಯೂಸ್ ಮಾಡಿ. ಸೊ 100% ರಿಸಲ್ಟ್ ಇದೆ. 100% ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ವಿತಿನ್ ವೀಕ್ಲಿ. 1 ವಾರದಲ್ಲಿ ನಮಗೆ ಮತ್ತು 2 ವಾರದಲ್ಲಿ ಅಂದ್ರೆ ನಮ್ಗ ಆಸ್ಟಿಯೋ ಆರ್ಥರೈಟಿಸ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ನಮ್ಗೆ 1 ವಾರದಲ್ಲಿ ಗೊತ್ತಾಗುತ್ತೆ. ಅಥವಾ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ಅಲ್ಲಿ ಇದ್ರೆ 2-3 ವಾರ ಆಗುತ್ತೆ. ಸ್ವಲ್ಪ ದಿವಸ ಟೈಮ್ ತಗೊಳುತ್ತೆ. ಬಟ್ ಇದನ್ನ ನೀರ್ ಚೆನ್ನಾಗಿ ಕುಡಿದು ಇದನ್ನ ಯೂಸ್ ಮಾಡಿದ್ರೆ 100% ಹೆಲ್ಪ್ ಆಗುತ್ತೆ. ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಮತ್ತು 100% ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ದಯವಿಟ್ಟು ಇದನ್ನ ಯೂಸ್ ಮಾಡ್ರಿ. ಇದು ದ ಸ್ಪೆಷಲ್ ಯುನಿಕ್. ನಾವು ಇದುವರೆಗೂ ಯಾವುದೇ ನೀವು ಆರ್ಥೋ ರಿಲೇಟೆಡ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿರ್ಬೋದು, ಕೇಳಿರ್ಬೋದು. ಆದ್ರೆ ದ ಪರ್ಫೆಕ್ಟ್ ರಿಸಲ್ಟ್ ಈಗ ಆಲ್ರೆಡಿ ನಾರ್ತ್ ಇಂಡಿಯಾ ಅಂಡ್ ಆಲ್ ಇಂಡಿಯಾ ತುಂಬಾ ಲಕ್ಷಾಂತರ ಜನ ಇದನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕಂಡುಕೊಂಡು ಸೊ ತುಂಬಾನೇ ಡಿಮ್ಯಾಂಡ್ ಇದೆ. ತುಂಬಾ ಸಾವಿರಾರು ಬಾಕ್ಸ್ ಪರ್ ಡೇ ಡಿಸ್ಪ್ಯಾಚ್ ಆಗ್ತಾ ಇದೆ. ತುಂಬಾ ಡಿಮ್ಯಾಂಡೆಡ್ ಪ್ರಾಡಕ್ಟ್ ಇದೆ ಇದು. ಸೊ ಸಾವಿರಾರು ಜನರಿಗೆ ಬಳಲ್ತಾ ಇರೋರಿಗೆ, ಸಫರ್ ಇರೋರಿಗೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಪ್ರಮೋಟ್ ಮಾಡ್ತಾ ಇದ್ವಿ. ದಯವಿಟ್ಟು ನೀವು ನಿಮ್ ಫ್ಯಾಮಿಲಿಗೆ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಂಡು ನೀವು ಸಂಪೂರ್ಣ ಆರೋಗ್ಯದಿಂದ ಇರ್ಲಿ ಅಂತ ನಮ್ಮ ಆಶಯ. ಸೊ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.